ಆತ್ಮೀಯ ಭಗವದ್ಭಕ್ತರೇ, ಪುರಾತನ ಪವಿತ್ರ ಕಾರಣಿಕದ ದೇವಾಲಯಗಳಿಗೆ ಹೆಸರಾಗಿರುವ ಉಡುಪಿ ಕ್ಷೇತ್ರದ ಸಮೀಪದಲ್ಲಿ ಸಾವಿರಾರು ವರ್ಷಗಳಿಗೂ ಮಿಕ್ಕಿ ಪ್ರಾಚೀನವೆಂದೆನಿಸಿದ ಅನೇಕ ಮಠ ಮಂದಿರಗಳಿವೆ. ಉಡುಪಿಯ ಬಸ್ಸು ನಿಲ್ದಾಣದಿಂದ ಸುಮಾರು 6 ಕಿಲೋಮೀಟರ್ ದೂರದ ಅಲೆಯೂರಿನಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿಯ ಸನ್ನಿಧಾನವು 1,500 ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಪವಿತ್ರ ಮಂದಿರ. ಕದಂಬರ ಕಾಲದ ಈ ಮಂದಿರದಲ್ಲಿ ದುರ್ಗಾದೇವಿಯು ಸನ್ನಿಹಿತಳಾಗಿದ್ದಾಳೆ. ಮಹಾಕಾಳಿ, ಮಹಾಲಕ್ಷ್ಮಿ ಹಾಗೂ ಮಹಾಸರಸ್ವತಿಯ ವಿಶೇಷ ಸನ್ನಿಧಾನ ಇದಾಗಿದೆ. ಅಲೆಯೂರು ದುರ್ಗಾ ಪರಮೇಶ್ವರಿ ದೇವಿಯು ಕೊಲ್ಲೂರಿನ ಮೂಕಾಂಬಿಕೆಯ ಇನ್ನೊಂದು ರೂಪವೆಂಬ ಐತಿಹ್ಯವೂ ಇದೆ. ದೇವಾಲಯವು ಆಕರ್ಷಕ ಶಿಲಾಮಯ ಗರ್ಭಗೃಹ ಹಾಗೂ ತೀರ್ಥ ಮಂಟಪವನ್ನು ಹೊಂದಿದ್ದು, ಮಂಟಪದ ಕೆಳಭಾಗದಲ್ಲಿ ಶಿಲೆಯ ಸಿಂಹವೂ ಇದೆ. ದೇವಾಲಯದ ಪ್ರಮುಖ ವೈಶಿಷ್ಟ್ಯವೆಂದರೆ ಸುಮಾರು 4 ಅಡಿ ಎತ್ತರ ಹಾಗೂ 6 ಅಡಿ ಅಗಲಕ್ಕೆ ಚಾಚಿಕೊಂಡಿರುವ ಬೃಹತ್ ಶಿಲೆಯು ಪ್ರದಕ್ಷಿಣಾ ವೀತಿಯಲ್ಲಿದೆ. ಪ್ರದಕ್ಷಿಣಾ ವೀತಿಯಲ್ಲಿರುವ ಈ ಶಿಲೆಯನ್ನು ತೆಗೆಯಬೇಕೆಂದು ಹಲವು ದಶಕಗಳ ಪೂರ್ವದಲ್ಲಿ ದೇವಾಲಯದ ಮುಖ್ಯಸ್ಥರು ನಿರ್ಧರಿಸಿ ಈ ಶಿಲೆಯನ್ನು ಭೇದಿಸಲು ಮುಂದಾದರು. ಶಿಲೆಯನ್ನು ಗುದ್ದಲಿಯಿಂದ ಕೀಳುವ ಸಂದರ್ಭದಲ್ಲಿ ಶಿಲೆಯಿಂದ ರಕ್ತವನ್ನೇ ಹೋಲುವ ಕೆಂಪು ಬಣ್ಣದ ದ್ರವ ಹರಿಯಲಾರಂಭಿಸಿತು. ಇದನ್ನು ಕಂಡ ದೇವಾಲಯದ ಮುಖ್ಯಸ್ಥರುಗಳು ಕಂಗಾಲಾದರು. ತಕ್ಷಣ ಕಲ್ಲನ್ನು ಕೀಳುವ ಕೆಲಸವನ್ನು ನಿಲ್ಲಿಸಿ ದೇವರ ಸಮ್ಮುಖದಲ್ಲಿ ಅಷ್ಟಮಂಗಳ ಪ್ರಶ್ನೆಯನ್ನು ಇರಿಸಲಾಯಿತು. ಬೃಹತ್ ಶಿಲೆಯು ಈ ಕ್ಷೇತ್ರದ ದೇವಿಯ ವಾಹನವಾದ ಸಿಂಹ ಎಂಬ ಅಪೂರ್ವ ಸಂಗತಿಯು ಪ್ರಶ್ನೆಯಲ್ಲಿ ಬೆಳಕಿಗೆ ಬಂದಿತು. ಆಶ್ಚರ್ಯವೆಂದರೆ ಈ ಶಿಲೆಯು ವರ್ಷದಿಂದ ವರ್ಷಕ್ಕೆ ಕಿರಿದಾಗುತ್ತಿದೆ. ಈ ಸನ್ನಿಧಿಗೆ ಆಗಮಿಸುವ ಭಕ್ತರಿಗೆ ಈ ಶಿಲೆಯು ಕೂಡ ವಿಶೇಷ ಸಾನ್ನಿಧ್ಯದ ಕೇಂದ್ರವಾಗಿದೆ. ದೇವಾಲಯದ ಸಮ್ಮುಖದಲ್ಲಿ ಬೃಹತ್ ಧ್ವಜಸ್ತಂಭವಿದೆ. ಹಿಂಭಾಗದಲ್ಲಿ ಬಂಡೆಗಳ ಪುಟ್ಟಬೆಟ್ಟ, ಅದರ ಹಿನ್ನೆಲೆಯಲ್ಲಿ ಹರಡಿಕೊಂಡಿರುವ ಹಸಿರು ಕಾನನಗಳು ದೇವಾಲಯದ ಪ್ರಾಕೃತಿಕ ಸೊಬಗಿಗೆ ಸಾಕ್ಷಿಯಾಗಿದೆ. ಆತ್ಮೀಯರೇ, ಲೌಕಿಕ ಜಂಜಾಟದ ಸದ್ದಿಲ್ಲದ ಧ್ಯಾನ ಏಕಾಂತಕ್ಕೆ ಸೂಕ್ತವೆನಿಸಿದ ಶ್ರದ್ಧೆ ಭಕ್ತಿಯನ್ನು ಇಮ್ಮಡಿಗೊಳಿಸುವ ಅಲೆಯೂರು ದೇವಿಯ ಮಂದಿರಕ್ಕೆ ತಪ್ಪದೆ ಬನ್ನಿ. ಶ್ರೀದೇವಿಯ ವಿಶೇಷ ಕೃಪೆಗೆ ಪಾತ್ರರಾಗಿ ಎಂದು ಪ್ರಾರ್ಥಿಸುತ್ತಾ, ಮುಂದಿನ ಬಾರಿ ಇನ್ನೊಂದು ಧಾರ್ಮಿಕ ಸನ್ನಿಧಾನದ ದರ್ಶನದ ಜೊತೆಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಪ್ರೀತೋಸ್ತು, ಕೃಷ್ಣ ಪ್ರಭು.